ನಾಡಿಗೆ ಬೆಳಕಾಗಿ ಅರಳತಕ್ಕಂಥ ಒಂದು ಸುಗಂಧ ಪುಷ್ಪವನ್ನು ನಮಗೆ ಕೊಟ್ಟಿದೆಯಾ. ಅದು ಜಗತ್ತಿಗೆ ಎಲ್ಲ ರೀತಿಯಿಂದ ಮಾರ್ಗದರ್ಶಕವಾಗಿ ಅವರ ಸಂಕಲ್ಪವೆಲ್ಲ ನೆರವೇರಲಿ. ಅವರ ತಾಯಿ ಮತ್ತು ತಂದೆಯರ ಎಲ್ಲ ಸಂಕಲ್ಪಗಳು, ಅವರ ಅನಿಸಿಕೆಗಳು ಅದನ್ನು ಪೂರೈಸುವಂಥ ಶಕ್ತಿಯನ್ನು ಸಂಪೂರ್ಣವಾಗಿ ಯುವರಾಜರು ಪಡೆಯಲಿ. ಯುವರಾಜರಿಂದ ನಾಡಿಗೆ ಬೆಳಕಾಗಲಿ ಅಂತ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತೇನೆ. ಡಾಕ್ಟರ್ ಮಮತಾ ದೇವರಾಜ್ ಅವರು ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ 25 ಲಕ್ಷ ಸಹಾಯಧನ ನೀಡಿದರು. ಪ್ರತಿಭೆ ಇರುವ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆರೋಗ್ಯವನ್ನು. ಆಯುಷ್ಕಾಲದ ಒಂದು ಗಳಿಗೆಯನ್ನು ನಾವು ನಮ್ಮ ಸ್ವಂತ ಹಣದಿಂದಾಗಲಿ ಯಾವುದೇ ಪುಣ್ಯ ಕಾರ್ಯಗಳಿಂದಾಗಲಿ ಕೊಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ದೇವರು ಕೊಡುವ ದೊಡ್ಡ ವರವೇ ಆರೋಗ್ಯವಾಗಿದೆ. ಅಂಥ ದೊಡ್ಡ ಶ್ರೇಷ್ಠ ವರದಿಂದ ಮತ್ತೊಂದು ಜನ್ಮದಿನವನ್ನು ನಮ್ಮ ಯುವರಾಜರವರಿಗೆ ದೇವರು ಅನುಗ್ರಹಿಸಿಕೊಟ್ಟಿದ್ದಾರೆ. ಇನ್ನು ಅನೇಕ ಶುಭ ವರ್ಷಗಳನ್ನು ದೇವರು ನಿಮಗೆ ಕೂಡಿಸಿಕೊಳ್ಳಿ. ಈಗ ತಾನೇ ನಮ್ಮ ಪರಮ ಪೂಜೆಯ ಸ್ವಾಮೀಜಿರವರು ಹೇಳಿದ ಹಾಗೆ ದೇಶಕ್ಕೆ ಸಮಾಜಕ್ಕೆ ನಿಮ್ಮ ಸೇವೆ ಅಗತ್ಯವಿದೆ. ಅದಕ್ಕಾಗಿ ದೇವರು ನಿಮಗೆ ಹೆಚ್ಚು ಆರೋಗ್ಯವನ್ನು ಭಾಗ್ಯವನ್ನು ಕೊಟ್ಟು ಇಲ್ಲಿರುವಂಥ ಅಪಾರ ಜನರೆಲ್ಲರನ್ನ ನೀವು ಉತ್ತಮವಾಗಿ ಅವರ ಸೇವೆ ಮಾಡುತ್ತಾ ನೀವು ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಉತ್ತಮವಾದ ಕೊಡುಗೆಯನ್ನು ಕೊಡುವಂತೆ ನಿಮ್ಮನ್ನು, ಕುಟುಂಬವನ್ನು, ಇಡೀ ನಮ್ಮ ದೇವರಾಜ್ ಅವರ ಕುಟುಂಬವನ್ನು ಯುವರಾಜರನ್ನಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿರುವುದಾಗಿ ನಾವು ಶುಭವನ್ನು ಕೋರ್ತೇವೆ. यहाँ वहाँ जाना कोई मुश्किल नहीं था. आप जा सकते थे, बर्थडे मना सकते थे, लेकिन अपने घर में रहकर गरीबों का ख्याल करते हुए आपने कैंप रखा और लोगों की सेहत का ख्याल रखा. हमारे पैगंबर मोहम्मद ने कहा है, खैरुन्नास मन यनफ़उन्नास, लोगों में सबसे अच्छा वो है जो दूसरों को फ़ायदा पहुँचाए. उनको फ़ायदा पहुँचाने का काम किया है. सबकी दुआएं आपको लगेंगी इंशाअल्लाह. हम भी दुआ करते हैं आपकी उम्र लंबी हो, अल्लाह आपको खूब सेहत दे, अल्लाह आपको हर बीमारी से बचाए. और दूसरी बात यह है कि सर ने और अक्का ने बहुत नाम कमाया है, बहुत नाम कमाया है. हम भी दुआ करते हैं आप भी अपने वालिद के तरह, अक्का की तरह आप भी ज़्यादा नाम कमाएं. जैसे स्वामी जी ने कहा, आपकी ज़रूरत है हमारे इस कर्नाटक के लिए. ಎಲ್ಲರಿಗೂ ಕೂಡ ಬೇಕಾದವರು ಎಲ್ಲ ಮತದವರಿಗೂ ಕೂಡ ಒಂದೇ ರೀತಿಯಲ್ಲಿ ಅವರು ಬಾಳ್ತಕ್ಕಂಥ ವ್ಯಕ್ತಿತ್ವವನ್ನು ಪಡೆಯಿರಿ. ನಮ್ಮ ಕುವೆಂಪುರವರು ಹೇಳಿದಾಗೆ ವಿಶ್ವ ಮಾನವರಾಗ್ತಕ್ಕಂಥ ಒಂದು ಪ್ರತಿಭೆಯನ್ನು ಅವರು ಪಡೆಯಲಿ. ಎಲ್ಲ ಜನಾಂಗವೂ ಒಂದೇ. ಸ್ವಾಮಿಗಳು ಪ್ರಾರಂಭದಲ್ಲಿ ಒಂದು ಶ್ಲೋಕವನ್ನು ಹೇಳಿದರು, ಸರ್ವ ಜನ ಸುಖಿನೋ ಭವಂತು ಅಂತಕ್ಕಂಥ ಒಂದು ಶಬ್ದವನ್ನು. ಇದು ಮೊದಲಿಗೆ ಋಗ್ವೇದದಲ್ಲಿ ಬಂದಿರತಕ್ಕಂಥ ಒಂದು ಶಬ್ದ. ನಮ್ಮ ದೇಶ ಯಾವ ವೇದ ಉಪನಿಷತ್ತುಗಳ ಆಧಾರದ ಮೇಲೆ ತನ್ನ ಧರ್ಮವನ್ನು ಸ್ಥಾಪಿಸಿಕೊಂಡು ಬಂದಿದೆ, ಆ ಒಂದು ಧರ್ಮ ಯಾವೊಂದು ಪ್ರತ್ಯೇಕ ಧರ್ಮ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದು ಇಡೀ ಮಾನವ ಜನಾಂಗಕ್ಕೆ ಒಂದು ಬುದ್ಧಿವಾದವನ್ನು ಹೇಳ್ತಕ್ಕಂಥ ವೇದ ಉಪನಿಷತ್ತುಗಳು. ಆ ಒಂದು ವೇದ ಉಪನಿಷತ್ತುಗಳ ಆಧಾರದ ಮೇಲೆ ನಾವು ನಡೆಯೋಣ, ನಾವು ವಿಶ್ವ ಮಾನವರಾಗೋಣ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜೀವಗಳು ಒಂದೇ,
ವಸುದೈವ ಕುಟುಂಬಕಂ ಅಂತಕ್ಕಂಥ ಒಂದು ಶ್ರೇಷ್ಠ ನುಡಿಯನ್ನು ಪರಮಾತ್ಮೆಯನ್ನು ನುಡಿದಿದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ನಡೆಯೋಣ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ, ಯುವರಾಜ್ರವರಿಗೆ ಇನ್ನೂ ಒಳ್ಳೆಯ ಭವಿಷ್ಯ ರೂಪಿತವಾಗಲಿ, ಪರಮಾತ್ಮ ಅವರಿಗೆ ಎಲ್ಲ ಒಂದು ಒಳ್ಳೆಯ ಗುಣಗಳನ್ನು ಹಾಗೂ ಸತ್ಕಾರ್ಯಗಳನ್ನು ಹೆಚ್ಚಿರ್ತಕ್ಕಂಥ ಸಾಮರ್ಥ್ಯವನ್ನು ಒದಗಿಸಿಕೊಳ್ಳಿ ಅಂತಕ್ಕ ಒಂದು ಆಶಯವನ್ನು ವ್ಯಕ್ತಪಡಿಸಿ ಜ್ಞಾತಿಗಣ್ಯ ವ್ಯಕ್ತಿಗಳು ನಮ್ಮ ಸ್ವಾಮಿಗಳಾದಂಥ ಶಿವರುದ್ರ ಸ್ವಾಮೀಜಿಗಳು ಮತ್ತು ಅಶ್ರಫ್ ಅಲಿರವರು ಮತ್ತು ನಮ್ಮ ಆಲ್ಫ್ರೆಡ್ ಸುದರ್ಶನ್ ಅವರು ಹಾಗೂ ಎಲ್ಲ ನಮ್ಮ ಹಿರಿಯರಿದ್ದೀರಿ. ಆ ಕಾರ್ಯಕ್ರಮಗಳು ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ನೀವೆಲ್ಲ ಬಂದು ನಮ್ಗೆ ಆಶೀರ್ವಾದ ನೀಡಿದ್ದೀರಾ. ಮೊದಲನೇ ಬಾರಿ ನೀವು ನಮ್ಮ ವಾರ್ಡ್ ಆಫೀಸ್ ಓಪನ್ ಆದಾಗ ವಾರ್ಡ್ ಆಫೀಸ್ಗೆ ಬಂದು ತಾವೆಲ್ಲ ಆಶೀರ್ವಾದ ಮಾಡಿದ್ವಿ. ಆವಾಗ ಆ ಸಂದರ್ಭದಲ್ಲಿ ಕಾರ್ಪೊರೇಟರ್ ಆಗಿದ್ದೆ, ಇದು 7 years ಬ್ಯಾಕ್, 7 ವರ್ಷದ ಹಿಂದೆ. ಸೊ ಸದಾ ನಿಮ್ಮ ಸಂಪರ್ಕ, ನಿಮ್ಮ ಆಶೀರ್ವಾದ ನನಗೆ ಸದಾ ಇದೆ. ಭಾಳ ಸಂತೋಷ ತಾವೆಲ್ಲ ಬಂದು ನನಗೆ ಇವತ್ತು ಆಶೀರ್ವಾದ ಮಾಡ್ತಾ ಇರೋದಕ್ಕೆ. ಹಾಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ನನಗೆ ಮಾರ್ಗದರ್ಶಕರು, ಹಾಗೂ ಅವ್ರನ್ನ ಇವಾಗಲೂ ನಾನು ಹ್ಯೂಮನ್ ಎನ್ಸೈಕ್ಲೋಪೀಡಿಯಾ ಅಂತಲೇ ಕರೀತಾ ಇರ್ತೀನಿ, ನಮ್ಮ KM ನಾಗರಾಜ್ ಸಾಹೇಬರು. ಇವತ್ತು ಯಾವುದೋ ಬೇರೆ ಕಾರ್ಯಕ್ರಮ ಇತ್ತು, ಅವರು ಆ ಕಾರ್ಯಕ್ರಮನ ಹೊರತುಪಡಿಸಿ ನನಗೆ ಬಂದು ಆಶೀರ್ವಾದ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ನನಗೆ ಭಾಳ ಸಂತೋಷ ಅಂತ ವಿಚಾರ ಸರ್. ತುಂಬ ಸಂತೋಷ ಇದೆ ತಾವು ಬಂದಿದ್ದು. ಬಂದರೆ ಯಾಕೋ ಶೂಟ್ ಆಗ್ತಾ ಇಲ್ಲ. ಸೊ ಇದು ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ, 100 ಸಂಖ್ಯೆಯಲ್ಲಿ ಎಲ್ಲ ಜನ ಬಂದು ಇವತ್ತು ನನ್ನ ಬರ್ತಡೇ ಅಂದರೆ ಇದು ನನ್ನ ಹುಟ್ಟುಹಬ್ಬ ಅಲ್ಲ, ನಿಮ್ಮ ಹುಟ್ಟುಹಬ್ಬದ ರೀತಿ ಇಡೀ ಚಿಕ್ಕಪೇಟೆಯಲ್ಲಿ ಸಂಭ್ರಮಾಚರಣೆ ಮಾಡ್ತಿದ್ದೀರಾ. ನಾನೇನು ಅನ್ಕೋತಿದ್ದೆ, ಪ್ರತಿ ವರ್ಷ ಹುಟ್ಟುಹಬ್ಬ ಬಂದಾಗ ನಮ್ಮ ತಂದೆ ತಾಯಿ ಹೆಸರು ಉಳಿಸ್ಬಿಟ್ರೆ ಸಾಕಪ್ಪ, ನನಗೆ ಜೀವನದಲ್ಲಿ ಸಾಕು ಅಂತ. ಆದರೆ ಪ್ರತಿ ವರ್ಷ ಒಂದು ಬರ್ತಡೇ ನಮ್ಮ ಜನಸಾಗರ ನಾವು ನೀವೆಲ್ಲ ಮಾಡೋದು ನೋಡಿ ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ. ನನಗೆ ಯಾವುದೋ ಒಂದು ದೇವರು ನನಗೆ ಒಂದು ಕಾರಣದಿಂದ ಒಂದು ಜನ್ಮ ಕೊಟ್ಟವ್ರೆ, ನೀವೆಲ್ಲರೂ ಸೇವೆ ಮಾಡಲಿಕ್ಕೆ ಅಂತ ನನಗೆ ಅನ್ಸುತ್ತೆ. ಯಾಕಂದರೆ ಇವತ್ತು ನಮ್ಮ ತಂದೆಯವರು ಅಧಿಕಾರದಲ್ಲಿ ಇಲ್ಲ, ನಾನೊಬ್ಬ ನಿಕಟಪೂರ್ವಕ ಕಾರ್ಪೊರೇಟ್ರು, ಆದರೂ ಕೂಡ ಎಷ್ಟು ಪ್ರೀತಿ ವಿಶ್ವಾಸ ನೀವೆಲ್ಲ ತೋರಿಸ್ತೀರಿ ಅಂತಂದರೆ ನನಗೇನೋ ದೇವರು ಒಂದು ಆಶೀರ್ವಾದ ಮಾಡಿದ್ರೆ ಅನಿಸುತ್ತೆ. ಯಾಕಂದರೆ ಒಂದು ಪ್ರೀತಿ ವಿಶ್ವಾಸ ಗಳಿಸ್ಬೇಕಾದ್ರೆ ಅದೆಲ್ಲ ಸಹಜ ಅಲ್ಲ, ಅದು ನಿಜವಾಗ್ಲೂ ಸಹಜ ಅಂತ ವಿಚಾರ ಅಲ್ಲ. ಒಂದ್ಸಲಿ MLA ಸೋದ್ರೇ ಅಷ್ಟೇ ಮುಗಿದ ಕತೆ, ಒಂದ್ಸಲಿ ಸೋದ್ರೇ ಮುಗಿದೋಯ್ತು ಕತೆ, ಒಂದ್ಸಲಿ ಕಾರ್ಪೊರೇಟರ್ ಸೋತ, ಒಂದ್ಸಲಿ MLA ಸೋದ್ರೆ ಮುಗೀತು. ಆದರೂ ಇಷ್ಟು ಜನ ಸಂಖ್ಯೆಯಲ್ಲಿ ನೀವೆಲ್ಲ ಬಂದು ನನಗೆ ಪ್ರೀತಿ ವಿಶ್ವಾಸ ತೋರಿಸ್ತಾ ಇರ್ತಕ್ಕಂಥದ್ದು, ಅದು ನಾನು ಯಾವುದೋ ಈ ಹಿಂದಿನ ಜನದಲ್ಲಿ ಬಹುಶಃ ನಾನು ಪುಣ್ಯ ಮಾಡ್ಕೊಂಡಿರ್ಬೇಕು ಅಂತ ನನಗೆ ಅನಿಸುತ್ತೆ. ಆದರೆ ನಿಮ್ಮೆಲ್ಲರೂ ಋಣ ತೀರಿಸಬೇಕು, ನೀವೆಲ್ಲರೂ ಕೆಲಸ ಮಾಡಬೇಕು. ನಮ್ಮ ತಂದೆ ಏನು ಗುಣಮಟ್ಟದಿಂದ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಈ ಮಟ್ಟಿಗೆ ಬಂದವರು, ಆ ಹೆಸರನ್ನು ಉಳಿಸ್ಬೇಕು. ಅದ್ರ ಜೊತೆಗೆ ನನಗೆ ಇವಾಗ ಹೆಚ್ಚಿನ ಜವಾಬ್ದಾರಿ. ನೀವೆಲ್ಲರೂ ಕೂಡ ನನಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಿದ್ದೀರಾ. ಇದನ್ನು ನಾನು ಯಾವ ರೀತಿ ನಿಮ್ಮ ಋಣ ತೀರಿಸ್ಕೊಳ್ಬೇಕು ಅಂತ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಸಮಾಜ ಸೇವೆಯಲ್ಲಿ ನಾನು ನಿರಂತರವಾಗಿ ನಾನು ತೊಡಗಿಸ್ಕೊಳ್ತೀನಿ. ನಿಮಗೆ ಸದಾಕಾಲ ನಿಮಗೆ ಕಷ್ಟ ಸುಖ ಎಲ್ಲದರಲ್ಲೂ ನಾನು ಇರ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಧನ್ಯವಾದಗಳು ಸರ್. ಡಾಕ್ಟರ್ ಕಿಶೋರ್ ಅವರು 2 ಮಾತು ಮಾತನಾಡಬೇಕೆಂದು ಹೇಳಿದರು. ಎರಡೇ ಮಾತು ಸಮಯ ಆಗಿದೆ. ಮೊಟ್ಟ ಮೊದಲ ವರ್ಷ ಮಾಡಿದ್ವಿ, MLA ಆಗ್ತೀವಿ, ಎಲ್ಲ ಆಗ್ತೀವಿ. ಕಾಂಗ್ರೆಸ್ ರ್ಯಾಲಿಗಳಿಗೆ ಮಠಕ್ಕೆ ಹೋಗಿದ್ವಿ, ಅಲ್ಲೇ ಊಟ ಮಾಡಿದ್ವಿ. ಇವತ್ತು ಏನೋ ಕೆಲಸ ಮಾಡಿದ್ವಿ, ಒಳ್ಳೆಯದಾಗ್ತಾರೆ, ನೀನೇನೋ ಒಂದು ಲೀಡರ್ ಆಗ್ತಿದ್ದೀನಿ ಅಂತ ಹೇಳಿದ್ರು. ಹಾಗೆ ಅದೊಂದು 3 ತಿಂಗಳು 4 ತಿಂಗಳು ಎಲೆಕ್ಷನ್ ಮತ್ತು ಹಾಗೆ ನಿಂತ್ಕೊಂಡು ಹಾಗೆ ಆಮೇಲೆ ಚಿಕ್ಕಪೇಟೆಗೆ ಹೋಗಿ ಇಟ್ಕೊಂಡಿದ್ದೆ. ಅಲ್ಲೂ ಭಾಳ ಒಳ್ಳೆ ಮೆಜಾರಿಟಿ ಬಂತು, 15 ಸಾವಿರ. ಇದೆಲ್ಲ ಒಟ್ಟು ಸ್ವಾಮಿಗಳು ಭಾಳ ಆಶೀರ್ವಾದ. 3 ಜನ ಮಾಡಿದ್ದಾರೆ ಸ್ವಾಮಿಗಳು, ನಮ್ಮ ಮೌಲಾನ
ನಮ್ಮ ಕ್ರಿಶ್ಚಿಯನ್ ಚರ್ಚ್ನ ಫಾದರ್ ವಿಚಾರ ಮಾಡಿದೆ, ನಿಮ್ಗೆ ಒಳ್ಳೆಯದಾಗುತ್ತೆ. ನೀವೇನು ಹೇಳ್ತೀಯ, ನಾವು ಬುನಾದಿ ನಾವು ಅವಾಗಿಂದ ನಡ್ಕೊಂಡು ಬಂದಿದ್ದೀವಿ. ಏನು ನೋಡಿ ಕತ್ಕೊಳ್ಳೋದು, ಈ ಬಡವರಿಗೆ ದಾನ ಧರ್ಮ ಮಾಡಿ ಇವಾಗ ಯಾರು ಮಾಡಲ್ಲ, ಅವಾಗ ನಾವು ಮಾಡಿದಂಗೆ ಇವಾಗ ಯಾರು ಮಾಡಲ್ಲ. ಸಾವಿರಾರು ಕೆ ಜಿ ಅಕ್ಕಿ, ಸಾವಿರಾರು ಕೆ ಜಿ, ಲಕ್ಷಾಂತರ ಕೆ ಜಿ ಬುಕ್ಕು, ಇದೆಲ್ಲ ಬೇರೆ ಸೇರಿದು ಸಾವಿರಾರು ಗಾಡಿಗಳು ಕೊಟ್ಬಿಟ್ಟಿದ್ದೀವಿ. ಅಲ್ಲ, ನಮ್ಮ ಕಾರ್ಯಕರ್ತರಿಗೆ ನಾವೇನು ಊಟದ ವ್ಯವಸ್ಥೆ ಮಾಡಿದ್ದೀವಿ ಪ್ರೀತಿಯಿಂದ, ಅವ್ರು ಬದುಕೋದಾಗಿ ತೋರಿಸ್ತೀವಿ, ಅದೆಲ್ಲ ನಿಮ್ಗೆ ರೆಸ್ಪಾಂಡ್ ಆಗಿದೆ. ಮುಂದಕ್ಕೆ ಬರೋದಾಗಿ ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಅದೇ ರೀತಿ ಗುರಿಯರಿಗೆ ಸಂತೋಷಬೇಕು. ಕೇರಳದಲ್ಲಿ ಯಾವತ್ತೂ ಅವ್ರ ಆಶೀರ್ವಾದ ಪಡ್ಕೋಬೇಕು. ಈ ಥರ ಯಾರೇ ದೊಡ್ಡವರಿರಲಿ, ಇದಕ್ಕೆ ಯಾರು ದೊಡ್ಡವರಿದ್ರು ಕೂಡ